ನಮಸ್ಕಾರ ಕರ್ನಾಟಕ, ಸ್ವಾಗತ ಸುಸ್ವಾಗತ ಈ ನಿಮ್ಮ ಚಾನಲ್ ನಮ್ಮ ಹ್ಯಾಪಿನೆಸ್ಸಿಗೆ. ನೋಡಿ, ನಂದು ಕ್ಲಿಯರ್ ಇಂಟೆನ್ಷನ್, ನಮಗೆ ನನ್ನ ವಿಡಿಯೋ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏನಂತ ಅಂದ್ರೆ, ನಾನು ಏನೇನೋ ಎಲ್ಲರೂ ಆಯ್ತು ಅಟ್ಲೀಸ್ಟ್ ಒಂದು ಚೆನ್ನಾಗಿರೋ ಪಾರ್ಟಿ ಮಾಡ್ತಿರ್ತಾರೆ ವಾರಕ್ಕೊಂದ್ಸತಿ, ಇಲ್ಲ ಯಾವ್ದೋ ಒಂದು ಹೋಟೆಲ್ಗೆ ಹೋಗಿ ಚೆನ್ನಾಗಿ ಊಟ ಮಾಡ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ. ಓಕೆನಾ, ಮಾಡ್ಬಿಟ್ಟು ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತಾರೆ. ನಾನು ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತಾ ಇದ್ದೆ, ಸರಿನಾ? ಹಾಗಾಗಿ ನನ್ನ ಉದ್ದೇಶ ಏನು ಅಂತಂದ್ರೆ, ನೀವು ಬ್ಯಾಡ್ ಹ್ಯಾಬಿಟ್ಸ್ ಬಿಡ್ಲೂಬಹುದು. ಏನು ಅಟ್ಲೀಸ್ಟ್ ಒಂದು ವಾರ ಸ್ಕಿಪ್ ಮಾಡ್ಬೋದು. ಆ ಸ್ಕಿಪ್ ಮಾಡಿದ್ ಹೇಗಿದ್ರು ನೀವು ಏನಕ್ಕೂ ಅಂತಾನೆ ದುಡ್ಡು ಸ್ಪೆಂಡ್ ಮಾಡ್ತಿದ್ದೀರಾ. ಅದೇ ದುಡ್ಡನ್ನ ಆದಷ್ಟು ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತಲ್ಲ, 100 ರೂಪೀಸ್ ಆದ್ರೂ ಇರ್ಲಿ, 10 ರೂಪೀಸ್ ಆದ್ರೂ ಇರ್ಲಿ, ಅದರಿಂದ ಒಬ್ರಿಗೆ ಒಂದು ದಿನ ಸಣ್ಣ ಖುಷಿಗೆ ನಾವು ಕಾರಣ ಆಗ್ಬೋದು ಅಂತಂದ್ರೆ, ದಯವಿಟ್ಟು ಆದಷ್ಟು ಈ ಹಂಚ್ಕೊಂಡು ಬೆಳೆಯೋ ಕಲ್ಚರ್ನ ಅಳವಡಿಸ್ಕೊಳ್ಳಿ ಅಂತ ನನ್ನ ಉದ್ದೇಶ, ನನ್ನ ವಿಡಿಯೋ ಇಂಟೆನ್ಷನ್. ನನ್ನ ಕೈಯಲ್ಲಿ ಸ್ವಲ್ಪ ಎಬಿಲಿಟಿ ಆಗ್ತಿದೆ, ಇವರಿಗೆ ಒಂದು ಒಳ್ಳೆ ಚೆನ್ನಾಗಿರೋ ಕೊಡ್ಸಿ ನಂದು ಇವತ್ತು ಒಂದು ಸಣ್ಣ ವಿಶ್ ಫುಲ್ಫಿಲ್ ಮಾಡ್ತಿದ್ದೀನಿ ಅಷ್ಟೇ. ಅಣ್ಣ, ನಿಮ್ ಬಗ್ಗೆ ಹೇಳಿ ಅಣ್ಣ. ನಿಮ್ ಹೆಸರೇನು? ವಿಲ್ಸನ್. ನೀವೇನ್ ಕೆಲಸ ಮಾಡ್ತಿರೋದು? ಮೊದಲು ಪೇಂಟಿಂಗ್ ಕೆಲಸ ಮಾಡ್ತಿದ್ದೆ, ಅಲ್ಲಿಂದ ಅನಾಥ ಆಗ್ಬಿಟ್ಟೆ. ಒಬ್ನ ಅಲ್ಲಿ ಇಲ್ಲಿ ಬಸ್ಟಾಪ್ದಾಗ ಅಲ್ಲಿ ಇಲ್ಲಿ ಮಕ್ಕಳದ ಆಗೈತಿ. ಏನ್ ಮಾಡುದೆ? ದುಡಿಸ್ಕೋತಾರೆ, ಯಾರು ಪಗಾರ ಕೊಡಂಗಿಲ್ಲ. ಸಂಜೆ ಊಟ ದುಡಿಸ್ಕೊಂಡ್ ಇದು ಮಾಡುದ ಅದನ್ನ ಮಾಡ್ತಾರೆ. ಅದ್ರದ್ದು ಆಗೈತೆ, ದುಡಿಬೇಕು. ಅದ್ರ ಕಷ್ಟಪಟ್ಟು ಎಲ್ಲ. ಆದ್ರೆ 1 ರೂಪಾಯಿ ಕೊಡಾಕೆ ಸಂಜೆ ಮುಂದೆ ಇಲ್ಲೇ ಕುದ್ರೆ ಅದು ಮಾಡಿ ಇದು ಮಾಡಿ ಅಂತೇಳಿ ಕೈ ಕೊಟ್ಟು ಹೋಗ್ಬಿಡ್ತಾರೆ. ಹಂಗಾಗಿ ಭಿಕ್ಷಾ ಬೇಡ್ಕೊಂಡ್ ಗತೆ ನಾಯಿ ಗತೆ ಅಲ್ಲಿ ಇಲ್ಲಿ ಗುಡಿ ಕಡೆ ಇಲ್ಲೇ ಬಸ್ ಸ್ಟಾಪ್ದಾಗ ಅಲ್ಲಿ ಇಲ್ಲಿ ಮಕ್ಕೊಂದು ಜೀವನ ಮಾಡತ್ತೀನಿ. ಒಂದ್ ಜೋಡಿ ಅರ್ಬಿ ಮ್ಯಾಗಿದ್ದೆ. ಪಾಪ ಇವ್ರು ಬಂದು ನನ್ಗೆ ಒಂದ್ ಜೋಡಿ ಅರ್ಬಿ ಕೊಡ್ಸಿ ಲೈಟ್ ತರಿಸ್ತಿದ್ರಿ. ಅದನ್ನ ವಿಚಾರ ಮಾಡಿ ದೇವ್ರಿಗೆ ಅದನ್ನ ಬೇಡ್ಕೊತೀನಿ, ಒಳ್ಳೇದ್ ಮಾಡ್ಲಿಪ್ಪ ದೇವ್ರ ಇವ್ರೆ ಅಂತೇಳಿ. ಅದ್ರ ಸಂಬಂಧ ಹೇಳ್ತೇನೆ. ಮುಡ್ಕ ಪಡ್ಕ ಅವು ಬಾಟ್ಲಿ ಗಿಟ್ಲಿ ಮಾರ್ಕೊಂಡ್ ಆರಿಸ್ಕೊಂಡ್ ತಿನ್ಕೊಂಡ್ ಅಡ್ಡಾಡಕತ್ತೀನಿ. ಏನ್ ಮಾಡ್ಬೇಕು ಜೀವನದಾಗ? ಈಗ ಮನೆ ಅಪ್ಪ ಅಮ್ಮ ಯಾರು ಇಲ್ಲ, ಯಾರು ಇಲ್ಲ. ಯಾರು ಇಲ್ಲ. ಈಗ ಮಲ್ಕೊಳಕ್ಕೆಲ್ಲ ವ್ಯವಸ್ಥೆ ಏನಿದೆ ನಿಮ್ಮ ಹತ್ರ? ಕೆಳಗಿಲ್ಲ, ಅಡ್ಮಿಟ್ ತಲಗ ಪಡಿಗಟ್ಟೆ ಐತಿಲ್ಲ, ಅಲ್ಲೇ ಸಂದ್ರಾಗ ಅಲ್ಲಿ ಹೋಗಿ ಸುಮ್ ಮಕ್ಕೋತೀನಿ. ಮುಂಜಾನೆ ಮುಟ ಮಕ್ಕೊಂಡು ಎದ್ದು ಸುಮ್ ಮತ್ತೆ ಎಲ್ರು ಕೆಲ್ಸ ಮಾಡ್ಕೊಂಡ್ ಅಡ್ಡಾಡ್ಕೊಂಡ್ ಇರ್ತೀನಿ. ಆಯ್ತು, ನಾನೇನು ಈ ಕಲ್ಚರ್ ಬೆಳೆಸ್ಕೊಂಡು ಹೋಗೋಣ. ಒಬ್ರಿಗೆ ನಿಮ್ ಕೈಯಲ್ಲಿ ಆದಷ್ಟು ಒಂದು ದಿನ ಆದ್ರೂ, ವಾರದಲ್ಲಿ ಒಂದು ದಿನ ಆದ್ರೂ ಒಬ್ರಿಗೆ ಹೋಗಿ ಸ್ವಲ್ಪ ಖುಷಿ, ನಿಮ್ ಕೈಯಲ್ಲಿ ಏನಾಗುತ್ತೆ ಅಟ್ಲೀಸ್ಟ್ ಆ ಖುಷಿ ಕೊಡೋದ್ ಪ್ರಯತ್ನ ಮಾಡಿ. ಮಾಡ್ತೇನೆ ನಾನು, ಅದಕ್ಕೇನಿಲ್ಲ. ಸಾಕಲ್ವಾ? ನಿಮ್ಗೆ ಮತ್ತೆ ಇನ್ನೊಂದು ಆಸೆ ತೀರ್ಸ್ಕೊಳ್ತೀನ. ನಿಮ್ಗೆ ಇನ್ನೊಂದು ಆಸೆ ಹೇಳಕ್ಕಾಗುತ್ತಾ ನನ್ಗೆ? ನಿಮ್ಗೆ ಏನೊಂದು ಆಸೆ ಇದೆ ಅಂತ ಏನ್ ಹೇಳಿ ಅಣ್ಣ. ಒಂದು ಆಸೆ ನಿಮಗೆ ಖುಷಿ ಕೊಡುವಂತದ್ದು ಒಂದು ಏನಾದ್ರೂ ಇದ್ರೆ ಹೇಳಿ. ಅದರಿಂದ ಖುಷಿ ಬರುತ್ತೆ ನಿಮಗೆ ಅನ್ನೋದು ಏನಾದ್ರೂ ಒಂದು ಹೇಳಿ. ಏನಿಲ್ಲ ರೀಪ, ಮಂದಿಗೂ ಚಲೋ ಇರ್ಲಿ, 4 ಬಜ್ಜಿ ಚಲೋ ಇರ್ಲಿ, 4 ದಾನ ಮಾಡಿದ್ರೆ ಸಾಕು. ಸರಿ ಅಣ್ಣ, ಆಯ್ತು. ನನ್ನ ಕೈಲಿಂದ ಏನಾಗುತ್ತೆ ನಾನು ನಿಮಗೆ ಮಾಡ್ಕೊಡ್ತೀನಿ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಕರ್ನಾಟಕ. ಅಣ್ಣಂಗೆ ಒಂದು ಸಣ್ಣ ಆಸೆ ಏನು ಅಂತ ಕೇಳ್ದೆ. ಅಣ್ಣ ತಿಳ್ಸ್ಕೊಡಕ್ ರೆಡಿ ಇಲ್ಲ. ಅಣ್ಣನ ಬಾಯಲ್ಲಿ ಏನೋ ಆಸೆ ಅಂತ ಬರ್ಲಿಲ್ಲ. ಹಾಗಾಗಿ ನನ್ನ ಕೈಯಲ್ಲಿ ಶಕ್ತಿ ಒಂದ್ ಸ್ವಲ್ಪ ಏನೋ ಒಂದಿತ್ತು, ಹಾಗಾಗಿ ಅದನ್ನ ಮಾಡ್ತಿದ್ದೀನಿ ನಾನು. ಥ್ಯಾಂಕ್ ಯು, ಧನ್ಯವಾದ ಕರ್ನಾಟಕ. ಮತ್ತೆ ನಾನು ಕೈಗೆ ಗ್ಲೌಸ್ ಹಾಕಿ ವಿಡಿಯೋ ಮಾಡ್ತಿರೋ ಉದ್ದೇಶ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ, ಇವಾಗೂ ಅಷ್ಟೇ. ನಮ್ ಕೈಯಲ್ಲಿಂದ ನಾವೇ ಮಾಡಿದೀವಿ ಅಂತ ಬರಬಾರ್ದು. ಹಾಗಾಗಿ ನಾನು ಗ್ಲೌಸ್ ಹಾಕಿ ವಿಡಿಯೋ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಅಣ್ಣ. ನಿಮ್ ಹೆಸರೇನಣ್ಣ? ವಿಲ್ಸನ್. ಅಣ್ಣ, ನಿಮ್ ವೃತ್ತಿ? ರಾಬರ್ಟ್. ನಿಮ್ದು ಏನ್ ಕೆಲಸ ಮಾಡ್ತಿದ್ದೀರಾ ನೀವು? ನಾ ಪೇಂಟ್ರ್, ಈಗ ಕಸ ಹಾಕ್ಸ್ಕೊಂಡು ಅಡ್ಡಾಡ್ತೇನೆ. ಸರಿ ಅಣ್ಣ, ನಿಮಗೀಗ ಅಪ್ಪ ಅಮ್ಮ ಇದಾರ? ಮನೆ ಯಾರು ಇಲ್ಲ, ಸರಿ, ಅನಾಥ ಅದ್ರಿ. ಓಕೆ. ನೀವು ಮಲ್ಕೊಳಕ್ ಜಾಗ ಎಲ್ಲ ಎಲ್ಲಿ? ಹಣ್ಣಿನ ಗುಡಿ ತನಗ ಸರಿ, ಅಲ್ಲಿ ಮಕ್ಕೊಟ್ಟೇನೆ. ಓಕೆ. ಜೀವನ ಇದ್ರಲ್ಲಿ ನೀವು ಖುಷಿಯಾಗಿದ್ದೀರಾ? ಇದ್ರಾಗ ಏನ್ರ ಕಚ್ಚಿಗೆ ಸಿಕ್ಕಂಗ ತಿಂದ ಮಕ್ಕೋತೇನೆ. ಮಕ್ಕೊಂದ ಮುಂಜಾನೆ ಎದ್ದು ಮತ್ತೆ ಏನ್ರ ಇಲ್ಲ ಯಾರು ಕೆಲ್ಸ ಕರ್ಕೊಂಡ್ ಕೆಲಸ ಮಾಡ್ತೇನೆ. ಮಾಡಿ ಜೀವನ ಯಾಕೆ ಹಿಂಗಾಯ್ತು? ಆರಾಮಾಗಿದ್ದೀರಾ? ಆರಾಮ ಏನೈತಿ ಜೀವನದಾಗ. ನಾವು ದಿನ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿನಾದ್ರೂ ಒಳ್ಳೆ ಹೋಟೆಲ್ಗೆ ಹೋಗಿ ಚೆನ್ನಾಗಿ ಊಟ ಮಾಡಿ ಎಷ್ಟೋ ಖರ್ಚು ಮಾಡ್ತೀವಿ, ಸರಿನಾ? ಅಟ್ಲೀಸ್ಟ್ ನಾನೇನಂತಿದ್ದೀನಿ, ಒಂದು ಕಲ್ಚರ್ ಬೆಳೆಸ್ಕೊಂಡು ಹೋಗೋಣ. ಅಟ್ಲೀಸ್ಟ್ ಸ್ವಲ್ಪ ಹಂಚಕ್ ನಾವು ಸ್ವಲ್ಪ ಕಲಿಯೋಣ. ನೀವು 100 ರೂಪಾಯಿ ಹಂಚ್ತಿರೋ 10 ರೂಪಾಯಿ ಹಂಚ್ತಿರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಆದವರಿಗೆ ಒಂದು ಸಣ್ಣ ಖುಷಿನಾದ್ರೂ ನಮ್ ಕಡೆಯಿಂದ ನಾವು ಮಾಡ್ಕೊಡೋ ಅಷ್ಟು
ಶಕ್ತಿ ನಮ್ಮ ಹತ್ರ ಇದ್ರೆ ದಯವಿಟ್ಟು ಅದನ್ನ ಮಾಡಿ. ಆಮೇಲೆ ಯಾರು ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತಿದಾರಲ್ಲ ಅವ್ರು ಎಷ್ಟೋ ದುಡ್ಡು ಖರ್ಚು ಮಾಡ್ತಿದ್ದಾರೆ. ನಾನು ಒಬ್ಬ ಕೂಡ ಅದ್ರಲ್ಲಿ ಇದ್ದೆ. ಅದನ್ನ ಬಿಟ್ಟು ನಾನು ನನ್ ಖರ್ಚು ನಾನ್ ಬ್ಯಾಡ್ ಹ್ಯಾಬಿಟ್ಸ್ ಖರ್ಚು ಮಾಡೋ ದುಡ್ಡನ್ನ ನಾನು ಒಬ್ರಿಗೆ ಒಳ್ಳೇದಾಗ್ಲಿ ಒಂದು ದಿನನಾದ್ರೂ ಅವರಿಗೆ ಖುಷಿ ಕೊಡೋಷ್ಟು ಶಕ್ತಿ ನನ್ನಲ್ಲಿದೆ. ಹಾಗಾಗಿ ನಾನು ನಮ್ಮ ಹ್ಯಾಪಿನೆಸ್ ಚಾನಲ್ ನ ಸ್ಟಾರ್ಟ್ ಮಾಡಿದೀನಿ. ಸರಿನಾ? ಈಗ ಇವರು ಹೀಗಿದ್ದಾರೆ, ಅಟ್ಲೀಸ್ಟ್ ಒಂದು ದಿನನಾದ್ರು ಬೇರೆ ತರ ಜೀವನ ಪಡ್ಲಿ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಬರ್ತಿದೆ, ಇವ್ರದ್ದು ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನಾನು ಕೇಳ್ಕೊಂತಿದ್ದೀನಿ, ಈ ಕಲ್ಚರ್ನ ನಡ್ಸ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಯೋಚನೆ ಪಡಬೇಡಿ ಅಣ್ಣ, ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಆದಷ್ಟೆಲ್ಲ ನಾನು ಮಾಡ್ಕೊಡ್ತೀನಿ.